26ನೇ ಸಾಲಿನ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ನಮ್ಮ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲಾ ಆವರಣದಲ್ಲಿ ಈ ದಿನ ನಿಮಗೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ನಮ್ಮ ರಾಜ್ಯದ ನೂತನವಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಗೌಡ ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಮಕ್ಕಳಿಗೆ ನೀರಿನ ಕುಡಿಯುವ ಬಾಟಲನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಸಮಾರಂಭ. ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಆದಂಥ ರೋಷನ್ ಜಮೀರ್ ಅವರು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ ನಮ್ಮ ಶಾಲಾ ಸಮಿತಿಯ STMC ಅಧ್ಯಕ್ಷರಾದಂಥ ಮೊಹಮ್ಮದ್ ಆಜಮ್ರವರು ಸಹ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸಮಿತಿಯ ಬ್ಲಾಕ್ನ ಅಧ್ಯಕ್ಷರಾದಂಥ R ನಾಗಪ್ಪನವರು ಸಹ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬಂದು ಈ ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ಕಾರಣಕರ್ತರಾಗ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರೇಮ್ ಕುಮಾರ್ ಇವರು ಸಹ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಲಾ ಸಮಿತಿಯ ಸದಸ್ಯರು, ಯುವ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಗ್ರಾಮದ ವತಿಯಿಂದ ಮುಖಂಡರು ಸಹ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಪ್ಪ ಅಂದರೆ ಎಲ್ಲ ಮುದ್ದು ಮಕ್ಕಳು, ನೀವೇ ಇದಕ್ಕೆ ಎಲ್ಲ ಪ್ರಾಯೋಜಕರು, ಗೊತ್ತಾಯ್ತಾ, ಪ್ರೇಕ್ಷಕರು ನೀವೆಲ್ಲ ಭಾಗವಹಿಸಿದರೆ ನಮ್ಮ ಈ ದಿನದ ಈ ನೂತನವಾದಂಥ ಕಾರ್ಯಕ್ರಮದ ಪ್ರಯುಕ್ತ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ನಮ್ಮ ಪತ್ರಕರ್ತರು ಸಹ ಭಾಗವಹಿಸಿದರೆ ಅವರಿಗೂ ಸಹ ನಮ್ಮ ಶಾಲಾ ಸಮಿತಿಯ ಪರವಾಗಿ ಈ ದಿನದ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡವರು ಇಲ್ಲ ಕಾರಣಾಂತರಗಳಿಂದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಶಾಲೆಗಳಿಗೆಲ್ಲ ಅವರೆಲ್ಲ ಬರಲಿಕ್ಕಾಗೋದಿಲ್ಲ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ಶಾಲಾ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಹೃದಯಪೂರ್ವಕವಾದಂತಹ ಪರೋಕ್ಷವಾದಂಥ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಮ್ಮೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ, ನಮ್ಮ ಶಾಲಾ ಸಮಿತಿಯ ಸದಸ್ಯರುಗಳಿಗೂ, ಶಿಕ್ಷಕ ವೃಂದದವರಿಗೂ, ಮಕ್ಕಳಿಗೂ, ಎಲ್ಲ ಗ್ರಾಮಸ್ಥರಿಗೂ, ಮುಖಂಡರಿಗೂ ಮತ್ತೊಮ್ಮೆ ಎಲ್ಲರಿಗೂ ಪರೋಕ್ಷವಾದಂಥ ಹಾಗೂ ಪ್ರತ್ಯಕ್ಷವಾದಂಥ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಬರಕಾತು. ಈ ದಿನದ ಕಾರ್ಯಕ್ರಮದ ಅಂಗವಾಗಿ ಶ್ರೀಯುತ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ S. ಮಂಜುನಾಥ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸುತ್ತಘಟ್ಟ ಗ್ರಾಮದ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಶ್ರೀಯುತ ರೋಷನ್ ಜಮೀರ್ ಅವರು ಒಂದು ನೀರಿನ ಬಾಟಲ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳು ಅವರಿಗೆ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಬೇಕು. ಹಾಗೆಯೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ R ನಾಗಪ್ಪನವರು ಕೂಡ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಮಗೆ ಈ ಸ್ಕೂಲಿನ ಒಂದು ಬೆಳವಣಿಗೆ ಕಾರ್ಯಕ್ರಮಕ್ಕೆ ಯಾವತ್ತರಾಗಲಿ ನಮಗೆ ಸಾಥನ್ನು ಕೊಟ್ಟಿರ್ತಕ್ಕಂಥ ನಮ್ಮ ರೋಷನ್ ಜಮೀರು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮಗೆ ಕೊಡ್ತಾರೆ. ಈಗ ಮುಂದಿನ ದಿನಗಳಲ್ಲೂ ಕೂಡ ನಮಗೊಂದು ಒಳ್ಳೆಯ ಕೆಲಸಗಳು ಮಾಡಿಕೊಡ್ತಾರೆ ಅಂತೇಳಿ ನಮಗೆ ಒಂದು ನಂಬಿಕೆ ಇದೆ. ಹಾಗಾಗಿ
ಇವತ್ತು ಶುಕ್ರವಾರ ಬೇಗ ಕಾರಣದಿಂದ ಎಲ್ಲ ಕೆಲಸಗಳಿದ್ದಾವೆ, ನಮಾಜಿ ಇದೆ. ಹಾಗಾಗಿ ಒಂದೆರಡು ಮಾತನ್ನ ಮುಗಿಸ್ತೀನಿ. ಹಾಗೇನೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗಪ್ಪರನ್ನು ನಾಲ್ಕು ಮಾತಾಡ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರಾದ ರೋಷನ್ ರವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರೇ ಮತ್ತು ಮುದ್ದು ಮಕ್ಕಳೇ ಮತ್ತು ಶಿಕ್ಷಕ ವೃಂದದವರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡರ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂತ ನಮಗೆ ತಿಳಿದು ಬಂತು. ಆ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ರೋಷನ್ ರವರು ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅದೇ ರೀತಿಯಾಗಿ ಅವರು ಇವತ್ತೊಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಇದು ನಮ್ಮ ಮತ್ತು ನಿಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ. ಯಾಕೆಂದರೆ ಇವರು ಯುವಕರಾದಂಥವರು ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷದ ವಿಚಾರ. ಯಾಕಂದ್ರೆ ಅಂಥ ಯುವಕರು ಮುಂದೆ ಬರಬೇಕು, ರಾಜಕೀಯದಲ್ಲಿ ಬರಬೇಕು, ಸಾಮಾಜಿಕದಲ್ಲೂ ಬರಬೇಕು, ಶೈಕ್ಷಣಿಕವಾಗಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡಬೇಕು. ಆ ದಾರಿನಲ್ಲಿ ರೋಷನ್ರು ಅವರು ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ, ಇವತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರು ಮುದ್ದು ಮಕ್ಕಳು ಮತ್ತು ಶಿಕ್ಷಕ ವೃಂದದವರು ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾನು ಈ 26ನೇ ಇಸ್ವಿಯ ಒಂದು ಹೊಸ ವರ್ಷದ ಶುಭಾಶಯವನ್ನು ನಿಮಗೆಲ್ಲರಿಗೂ ಕೋರ್ತಾ, ಈ ಕಾರ್ಯಕ್ರಮ ಆವಾಗ ಪ್ರತಿ ಸರಿ ನಡೀತಾ ಇರಲಿ. ನಮ್ಮ ರೋಷನ್ ಅಂತವರಿಗೆ ಗ್ರಾಮದ ಜನರು ಹೆಚ್ಚೆಚ್ಚು ಸಪೋರ್ಟ್ ಮಾಡಬೇಕು ಮತ್ತು ಸಹಾಯನೂ ಮಾಡಬೇಕು. ಹೀಗಾಗಿ ನಾವು ಮತ್ತು ನೀವು ಎಲ್ಲ ಒಟ್ಟಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದರ ಮುಖಾಂತರ ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇವತ್ತು ಶಿಕ್ಷಣ ಭಾಳ ಮುಖ್ಯವಾದ ಒಂದು ಅಂಗ ಇದು. ಸಮಾಜದಲ್ಲಿ ಶಿಕ್ಷಣ ಯಾರಿಗಿರೋದಿಲ್ವೋ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರೋಕ್ಕಾಗೋದೇ ಇಲ್ಲ. ಒಂದು ಶಿಕ್ಷಣ ಕಲಿತ್ಬಿಟ್ರೆ ಅದು ಆಟೋಮೆಟಿಕ್ಲಿ ನಮ್ಮನ್ನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೇಲೆತ್ತುತ್ತೆ ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಬೇಕು. ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರವನ್ನು ಹೇಳಿದ್ದಾರೆ. ಈ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂಗೆ. ಅದು ಆ ಹುಲಿಯ ಹಾಲನ್ನು ಯಾರು ಕುಡಿತಾರೋ ಅವರು ಗರ್ಜನೆ ಮಾಡ್ತಾರೆ. ಸಮಾಜದಲ್ಲಿ ಏನು ಎಡರು ತೊಡರು ಅಂಕು ಡೊಂಕುಗಳಿದಾವೋ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥ ಮಾತನ್ನು ನಮ್ಮ ಸಂವಿಧಾನ ರಚನಾಕಾರರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದ್ರಿಂದ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣವನ್ನು ಕಲಿಯೋದ್ರ ಮೂಲಕ ನಾವು ಸಮಾಜ ಮತ್ತು ದೇಶವನ್ನು ಅಭಿವೃದ್ಧಿಪಡಿಸ್ಬೇಕಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಎಲ್ಲರೂ ಹೇಳಿದ್ದಾರೆ, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರು ಮಂಜುನಾಥ್ ಗೌಡರು ಹುಟ್ಟುಹಬ್ಬ. ದಯವಿಟ್ಟು ಇಲ್ಲಿಂದಾನೇ ನಮ್ಮ ಪ್ರೆಸ್ ಮುಖಾಂತರ ಅವರಿಗೆ ಎಲ್ಲ ಹುಣಸ್ಕಟ್ಟ ಗ್ರಾಮಸ್ಥರು ಹಾಗೂ ಶಾಲೆ ಮಕ್ಕಳು ಒಂದು ಸತಿ ಮಂಜುನಾಥ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋಣ. ಎಲ್ಲರೂ ಹೇಳ್ರಿ ನನ್ನ ಜೊತೆಗೆ. ಮಂಜುನಾಥ್ ಗೌಡ ಅವರಿಗೆ ಎಲ್ಲರೂ ನನ್ನ ಜೊತೆ ಹೇಳ್ಬೇಕು. ಮಂಜುನಾಥ್ ಗೌಡ ಅವರಿಗೆ ನಮ್ಮ ಹುಣಸ್ಕಟ್ಟ ಗ್ರಾಮದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಾನು ಈ ಕಾರ್ಯಕ್ರಮದ ಮೊದಲನೇದಾಗಿ ಈ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೆ ಹೆಂಗೆ ರೂಪುರೇಷ ಅಂತ ನಾನು ಒಂಚೂರು ವಿವರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಾವು ನಮ್ಮ ಸ್ನೇಹ ಬಳಗ
ದಾವಣಗೆರೆ ಹೋಗ್ತಾ ಇದ್ವು. ಆ ಟೈಮ್ನಲ್ಲಿ ನಮಗೆ ಗೊತ್ತಿದ್ದಿಲ್ಲ, ಅಚಾನಕ್ಕಾಗಿ ನಮ್ಮ ಸ್ನೇಹಿತರಾದಂತಹ ಬಾಹುಬಲಿ ಅವರು ಮಾತಾಡ್ತಾ ಇದ್ವಿ, ಹಿಂಗೆ ಮಂಜುನಾಥ್ ಗೌಡ್ರು ಹುಟ್ಟುಹಬ್ಬ ಇದೆ, ಏನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ನಾವೇನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದ್ವಿ. ಈಗ ಶಾಲೆ ಮಕ್ಕಳಿಗೆ ಏನೋ ಒಂದು ಅನುಕೂಲ ಮಾಡೋಣ ಅಂತ ಕುಡಿಯೋಣ ನೀರಿನ ಬಾಟಲ್ ವಿತರಣೆ ಮಾಡೋಣ ಅಂತ ಅವರು ಸಜೆಷನ್ ಕೊಟ್ಟರು. ಹಾಗೂ ಅವ್ರದ್ದು ಪಾತ್ರ ಇದೆ, ನಮ್ಮ ಬಾಹುಬಲಿ ಅವ್ರದ್ದು ಈ ಕಾರ್ಯಕ್ರಮದಲ್ಲಿ ಪಾತ್ರ ಇದೆ. ಈಗ ನಾನು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ನಮ್ಮ ಒಬ್ಬನ ಕೈಯಿಂದ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಸ್ನೇಹಿತ ನಾನು ಏನಾರ ಕಾರ್ಯಕ್ರಮ ಮಾಡಲಿ ನನಗೆ ಸಪೋರ್ಟ್ ಆಗಿ ನನಗೆ ಬೆನ್ನೆಲುಬಾಗಿ ನಿಲ್ತದೆ. ಆ ಬಾಹುಬಲಿ ಅವರು ನೀನೇನಾದ್ರು ಮಾಡು, ನಾನು ನಿನ್ನ ಜೊತೆಗೆ ಸಪೋರ್ಟ್ ಆಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಎಲ್ಲ ಶಾಲೆ, ಕನ್ನಡ ಶಾಲೆ ಮತ್ತು ಉರ್ದು ಶಾಲೆಗಳಿಗೆ ಹಾಗೂ ಅಂಗನವಾಡಿಗಳಿಗೆ ಕುಡಿಯೋ ನೀರಿನ ಬಾಟಲ್ ವಿತರಣೆ ಸುಮಾರು ಒಂದು 600 ಬಾಟಲ್ ತಂದಿದ್ದೀವಿ. ಇಲ್ಲಿ ಹಂಚಿ ಮತ್ತು ಮಿಕ್ಕಿದ ಕೆಲವೊಂದು ಶಾಲೆಗೆ ನಮ್ಮ ಮೇಷ್ಟ್ರ ಅಪೇಕ್ಷೆ ಮೇರೆಗೆ ಅವ್ರು ಅಲ್ಲಿ ಹಂಚ್ತೀವಿ. ಹಾಗಾಗಿ ನಮ್ಮ ಮಂಜುನಾಥ್ ಗೌಡರು ದೇವರವರಿಗೆ ಉನ್ನತ ಸ್ಥಾನಮಾನ ಕೊಟ್ಟು ಒಂದು ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ಬೇಡ್ಕೊಂತ, ನಾನು ನಮ್ಮ ಗ್ರಾಮದಲ್ಲಿ ಈಗ ಕುಡಿಯೋ ನೀರಿನ ಬಾಟ್ಲು ಡೈಲಿ ಕ್ಲೀನ್ ಆಗಿ ಈಗ ಇಲ್ಲಿಂದ ಒಯ್ದ್ಮೇಲೆ ಅದು ಬಾಟ್ಲು ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನೀವು ಎಲ್ಲ ಮಕ್ಕಳು ಬಿಸಿನೀರಿನಲ್ಲಿ ತೊಳ್ಕೊಂಡ್ಬಂದು ನಾಳೆಯಿಂದ ಆ ಬಾಟ್ಲ್ ಕ್ಲೀನ್ ಆಗಿ ಯೂಸ್ ಮಾಡಿದ್ರೆ ದೇವರು ನನಗೆ ಇನ್ನೂ ಶಕ್ತಿ ಕೊಟ್ಟರೆ ಇದಕ್ಕಿಂತ ಹೆಚ್ಚಿಗೆ ಮಾಡೋ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಆತ್ಮೀಯರಾದಂತಹ ಆರ್ ನಾಗಪ್ಪ ಅವರು, ನಮ್ಮ ಅಧ್ಯಕ್ಷರಾದಂತಹ ಆಜಮಣ್ಣ ಅವರು, ಹಾಗೂ ನಮ್ಮ ಸಹೋದರರಾದಂತಹ ಏಜಾಜ್ ಖಾನ್ ಇಬ್ರಾಹಿಂ, ನಮ್ಮ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರೇಮ್ ಕುಮಾರ್ ಅವರು, ಅನ್ಸರ್ ಅಲಿ, ಬರ್ಕತ್, ನಮ್ಮ ಯೂಸುಫ್ ಅಲಿ, ಇಕ್ಬಾಲು, ನಮ್ಮ ಸ್ನೇಹ ಬಳಗ ಎಲ್ಲರೂ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನನ್ನ ತುಂಬುರದ ಧನ್ಯವಾದಗಳು. ಹಾಗೂ ನಮ್ಮ ಪತ್ರಕರ್ತ ಮಿತ್ರರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನೀವು ದಯವಿಟ್ಟು ಎಲ್ಲರೂ ಸಾಲಾಗಿ ಬನ್ನಿ, ನಿಮಗೂ ಟೈಮ್ ಆಗಿದೆ, ಮತ್ತೆ ಬೇರೆ ಶಾಲೆಗೆ ಬೇರೆ ಹೋಗ್ಬೇಕು ನಾವು. ಹಂಗಾಗಿ ದಯವಿಟ್ಟು ಸಾಲಾಗಿ ನಿಂತ್ಕೊಂಡು ಈ ಬಾಟಲ್ ಕಾರ್ಯಕ್ರಮವನ್ನು ವಿತರಣೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಶಾಲೆ ವತಿಯಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಮೊದಲನೇ ಸದ್ಯ ಬಂದಿದ್ದವರಿಗೆ ನಮ್ಮ ಅಧ್ಯಕ್ಷರ ಆಜಮಣ್ಣ ಅವರು, ಉಪಾಧ್ಯಕ್ಷರು ಇಬ್ರಾಹಿಂ ಅವರು, ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಬರ್ರಿ ಮಾಸ್ಟರ್ ಮುಂದಕ್ಕೆ ದೇವಸ್ಥಾನ ಸರ್ಕಾರ ಅಲ್ಲ जरा उठा हुआ है इधर देख ले बा ಕಳಿಸಿ ಒಬ್ಬೊಬ್ಬರು ಕಳಿಸಿ ಇತ್ತ ನೋಡ್ರಿ ಈಗ ಫೋಟೋ ಕಡಿಗ ಕಡ್ರಿ ಮೇಡಮರ ಸ್ವಲ್ಪ ತಗ ಸರ್ಕಾರಿ ಮೇಡಮರ ಇವ್ರಿಗೆ ಈಗ ಇರ್ಲಿಲ್ಲ ನೋಡ್ರಿ ಒಂದು ಕೊಡ್ರಿ ಈ ಕಡೆ ತಿರ್ಗ್ರಿ भांगी जाएगा किसकी इधर जा इधर ये जॉब है कितनी महीने हाँ चल चल चला 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 अंदर चला बुला कर दे वाह
रोशन ನೋಡ್ರಿ ಈ ಕಡೆ ನೋಡ್ರಿ ಇತ್ತ ನಾನು ನೋಡ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದು ನಮ್ಮ ನಾಯಕರಾದಂತಹ ಮಂಜುನಾಥ್ ಗೌಡ್ರು ಅವರ ಹುಟ್ಟುಹಬ್ಬಕ್ಕೆ ಏನೋ ಒಂದು ಕಾರ್ಯಕ್ರಮ ಇಟ್ಕೋಬೇಕಂತ ಆ ಕಾರ್ಯಕ್ರಮ ಇಟ್ಕೊಳಕ್ಕೆ ಯೋಚನೆ ಮಾಡಿದ್ರೆ ಬುಕ್ಕು ಪೆನ್ನು ಇವೆಲ್ಲ ಕೊಡ್ಬೇಕಾಗಿತ್ತಂತ ಈ ಬುಕ್ಕು ಪೆನ್ನು ಕೊಟ್ಟರೆ ಬರೀತಾರೆ ಮತ್ತೆ ಅದು ತುಂಬ ಹೋಗ್ತೈತೆ ಖಾಲಿ ನೀರಿನ ಬಾಟ್ಲು ಇದ್ರೆ ಡೈಲಿ ಒಂದು ವರ್ಷನಲ್ಲಿ ಯೂಸ್ ಮಾಡ್ಕೊಂಡು ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಹುಡುಗರು ಮಕ್ಕಳು. ಹಾಗಾಗಿ ಅದು ಕ್ಲೀನಾಗಿ ಯೂಸ್ ಮಾಡಿಕೊಂಡು ನಮ್ಮ ಮಂಜುನಾಥ್ ಗೌಡರಿಗೆ ದೇವರಲ್ಲಿ ಬೇಡ್ಕೊಂಡು ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನ ಮಾನ ಕೊಟ್ಟು ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇದು ಮಾಡ್ರಿ ಅಂತ ಹೇಳ್ತಾ ನಾನೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಬಸವರಾಜರವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಸದಾಶಿವಪ್ಪನವರೇ, ವೇದಿಕೆ ಮೇಲೆ ಎಲ್ಲ ವಿಚಾರ ಗೊತ್ತಾಗಿದೆ. ನಮ್ಮ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರ ಹುಟ್ಟಿದಬ್ಬ ಇವತ್ತು. ಆ ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರಾದಂಥ ರೋಷನ್ ಗೌಡರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕಿ ಎಲ್ಲ ಮಕ್ಕಳಿಗೂ ಕುಡಿಯುವ ನೀರಿಗಾಗಿದೆ ಬಾಟಲಿಗಳನ್ನು ಕೊಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಇದು ಒಂದು ಉತ್ತಮವಾದ ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಉದ್ಧಾರ ಮಾಡಲಿ. ಮತ್ತು ಈಗಾಗಲೇ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಹಳೆ ವರ್ಷ ಹೋಗಿ ಇವತ್ತು ಹೊಸ ವರ್ಷ ಬಂದಿದೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ ನನಗೆ ಜಮೀರ್ आता ರೋಷನ್ ಅಲ್ಲೇ ಇರ್ರಿ ಅಲ್ಲೇ ಇರ್ರಿ ಕರೆಕ್ಟಾಗಿ ಹಾಂ ಹಾಂ ಈ ಕಡೆ ಬಾ ರೋಷನ್ ಮದುವೆ ಬಂದಿದ್ದೆ